ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. T20 ವರ್ಲ್ಡ್ ಕಪ್ 2024 ಸೂಪರ್ 8 ಆಲ್ರೆಡಿ ಸ್ಟಾರ್ಟ್ ಆಗಿದೆ. 2 ಗೇಮ್ ಆಲ್ರೆಡಿ ಮುಗಿದಿದೆ. ಅದು ನಿಮಗೆ ಸಹ ಗೊತ್ತುಂಟು. ಫಸ್ಟ್ ಗೇಮ್ ಸೌತ್ ಆಫ್ರಿಕಾ ವರ್ಸಸ್ USA ತಂಡದ ವಿರುದ್ಧ ಇತ್ತು. ಸೌತ್ ಆಫ್ರಿಕಾ 194 ಹೊಡೆದ್ರು. ಇನ್ನೇನು USA ವಿನ್ ಆಗ್ತದೆ ಮಾರೆ ಅಂತ ಅನಿಸಿತ್ತು, ಬಟ್ ವಿನ್ ಆಗಲಿಲ್ಲ. 176 ರನ್ ಮಾತ್ರ ಹೊಡಿಲಿಕ್ಕಾದದ್ದು. 176 ಕೂಡ ಅದೊಂದು USA ಗೆ ಒಂದು ದೊಡ್ಡ ಮೊತ್ತವೇ. ಒಂದು ದೊಡ್ಡ ತಂಡದ ವಿರುದ್ಧ ಅಷ್ಟು ಹೊಡೆದಿರೋದು. 18 ರನ್ನಿಂದ ಸೋತರು. ಆ್ಯಂಡ್ ಇವತ್ತು ಬೆಳಿಗ್ಗೆ ಇನ್ನೊಂದು ಮ್ಯಾಚ್ ಆಗಿತ್ತು, ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್. ಇದು ಇಂಗ್ಲೆಂಡ್ 8 ವಿಕೆಟ್ಗಳಿಂದ ಢಮ್ 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 ಅಂತ ಒಂದು ಏನು ವೆಸ್ಟ್ ಇಂಡೀಸನ್ನು ಸೋಲಿಸಿ ಹಾಕಿದರು. ವೆಸ್ಟ್ ಇಂಡೀಸ್ 180 ರನ್ ಹೊಡೆದ್ರೆ ಇಂಗ್ಲೆಂಡ್ಗೆ ಅದೊಂದು ಟಾರ್ಗೆಟೇ ಅಲ್ಲ ಅನ್ನೋ ಥರ 17 ಓವರಲ್ಲೇ ಹೊಡೆದಾಕಿದ್ರು. ಕೇವಲ 2 ವಿಕೆಟಲ್ಲೇ ಹೊಡೆದಾಕಿದ್ರು. 8 ವಿಕೆಟ್ಗಳ ಭರ್ಜರಿ ಜಯ. ಇವತ್ತು ನಮ್ಮ ಪಂದ್ಯ ರಾತ್ರಿ 8 ಗಂಟೆಗೆ ನಮ್ಮ ಪಂದ್ಯ ಅಂತಂದರೆ ಭಾರತದ ಪಂದ್ಯ. ಭಾರತ ವರ್ಸಸ್ ಅಫ್ಘಾನಿಸ್ತಾನ ಸೂಪರ್ 8ಅಲ್ಲಿ ಸೆಣಸಾಡ್ತಾ ಉಂಟು. ಲಾಸ್ಟ್ ಟೈಮ್ ಅಫ್ಘಾನಿಸ್ತಾನ T20ಯಲ್ಲಿ ಭಾರತವನ್ನು ಎದುರಿಸಿದಾಗ ಎಂತ ಆಗಿತ್ತು ಅಂತ ನಿಮ್ಗೆಲ್ರಿಗೂ ಸಹ ಗೊತ್ತುಂಟು. ನೆನಪಿಲ್ವಾ? ಬೆಂಗಳೂರಲ್ಲಿ ಆದದ್ದು. ಈಗ ನೆನಪಾಯಿತು. 212ಕ್ಕೆ 4 ವಿಕೆಟ್ ನಷ್ಟದಲ್ಲಿ 212 ರನ್ ಹೊಡೆದಿದ್ರು 20 ಓವರಲ್ಲಿ ಭಾರತ. ಆ್ಯಂಡ್ ರೋಹಿತ್ ಶರ್ಮಾ ಅವರು 100 ಹೊಡೆದಿದ್ರು. ಐ ಥಿಂಕ್ ಫಸ್ಟ್ 2 T20ಯಲ್ಲಿ 0 ಸುತ್ತಿದ್ರು ಅಂತ ಕಾಣ್ತದೆ. ಇದು 3 T20 ಸರಣಿಯಾಗಿತ್ತು. ಫಸ್ಟ್ 2 T20ಯಲ್ಲಿ 0 ಸುತ್ತಿದ್ರು, ಮತ್ತು 3ನೇ T20ಯಲ್ಲಿ 100 ಹೊಡೆದ್ರು ರೋಹಿತ್ ಶರ್ಮಾ ಅವರು. ಆ್ಯಂಡ್ ಅದು ದೊಡ್ಡ ವಿಷಯ ಅಲ್ಲ, ಅದು ಟೈ ಆಯಿತು ಮ್ಯಾಚ್. ಅಫ್ಘಾನಿಸ್ತಾನ ಕೂಡ 212 ರನ್ ಹೊಡೆದ್ರು. ಅದಾದಮೇಲೆ ಸೂಪರ್ ಓವರ್ ಆಯಿತು. ಸೂಪರ್ ಓವರ್ ಕೂಡ ಟೈ ಆಯಿತು. ಮತ್ತೆ 2ನೇ ಸಲ ಸೂಪರ್ ಓವರ್ ಆಯಿತು. ಆ ಸೂಪರ್ ಓವರಲ್ಲಿ ಭಾರತ ವಿನ್ ಆಯಿತು. ಸೊ ಲಾಸ್ಟ್ ಟೈಮ್ ಅಫ್ಘಾನಿಸ್ತಾನ T20ಯಲ್ಲಿ ನಮ್ಮನ್ನು ಎದುರಿಸಿದಾಗ ಈ ರೇಂಜಿಗೆ ಟಫ್ ಫೈಟ್ ಕೊಟ್ಟಿದ್ರು. ಸೊ ಅದಾದಮೇಲೆ ಇವತ್ತು ಎದುರಿಸ್ತಾ ಉಂಟು ಸೂಪರ್ 8ಅಲ್ಲಿ. ಸೂಪರ್ 8ಗಿಂತ ಮುಂಚೆ ಲೀಗ್ ಹಂತದ ಪಂದ್ಯಗಳಲ್ಲಿ ಅಫ್ಘಾನಿಸ್ತಾನ ಎಂತಹ ಒಂದು ಡಾಮಿನೇಟಿಂಗ್ ಕ್ರಿಕೆಟ್ ಆಡಿತ್ತಂತ ನಿಮ್ಗೆಲ್ರಿಗೂ ಸಹ ಗೊತ್ತುಂಟು. ಅವರ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೋತರು, ಹೀನಾಯವಾಗೇ ಸೋತರು. ಅದಕ್ಕಿಂತ ಮುಂಚಿನ 3 ಪಂದ್ಯಗಳು ಎಷ್ಟು ಭರ್ಜರಿಯಾಗಿ ಗೆದ್ದಿದ್ರು ಅಂತಂದರೆ, ಏನು ನ್ಯೂಜಿಲೆಂಡನ್ನು 75ಕ್ಕೆ ಆಲ್ಔಟ್ ಮಾಡಿದ್ದೇನೋ. ಅವರು 3 ತಂಡಗಳು ಯಾರೆಲ್ಲ ತಂಡದ ಅಗೇನ್ಸ್ಟ್ ಆಡಿದರು, 3 ತಂಡಗಳನ್ನು ಸಹ 100ಕ್ಕಿಂತ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಮಾಡಿ ಹಾಕಿದರು ಇದು ಅಫ್ಘಾನಿಸ್ತಾನದ ಬೌಲರ್ಸು. 4ನೇ ಪಂದ್ಯದಲ್ಲಿ ಸರಿಯಾಗಿ ಹೊಡಿಸ್ಕೊಂಡ್ರು ಬಿಟ್ಟಾಕಿ. ಇದು ಒಮ್ರಜಾಯಿ ಅಂತೂ 36 ರನ್ ಬಿಟ್ಟುಕೊಟ್ರು ಒಂದೇ ಓವರಲ್ಲಿ. ಈಗ ಆ ತಂಡ ಅಫ್ಘಾನಿಸ್ತಾನ ನಮ್ಮ ಭಾರತ ತಂಡದ ವಿರುದ್ಧ ಸೆಣಸಾಡ್ತಾ ಉಂಟು. ನಮ್ಮ ಭಾರತ ತಂಡದ ಗ್ರೂಪ್ ಹಂತದ ಪಂದ್ಯಗಳು ಏನು ಆರಾಮದಾಯಕವಾಗಿ ಅಂತೂ ಇರಲಿಲ್ಲ. ಖಂಡಿತವಾಗಿ ಸಹ ಒದ್ದಾಡಿಕೊಂಡು ಆಲ್ಮೋಸ್ಟ್ ಸ್ವಲ್ಪ ಒದ್ದಾಡಿಕೊಂಡೇ ಬಂದ ಥರನೇ ನನಗಂತೂ ಫೀಲ್ ಆಯಿತು. 4 ಮ್ಯಾಚಲ್ಲಿ 3 ಮ್ಯಾಚ್ ವಿನ್ ಆಗಿದ್ದಾರೆ. 1 ಮ್ಯಾಚ್ ಸೋತದ ಇಲ್ಲ, ಇನ್ನೂ 1 ಮ್ಯಾಚ್ ನಡೀಲೇ ಇಲ್ಲ. ಕೆನಡಾ ವಿರುದ್ಧದ ಪಂದ್ಯ ಮಳೆಯಿಂದಾಗಿ ನಿಂತು, ಅಂದರೆ ಪಂದ್ಯ ನಡೀಲೇ ಇಲ್ಲ ಬಿಡಿ. ಒಂದು ಟಾಸ್ ಕೂಡ ಆಗಲಿಲ್ಲ ಅಂತ ಕಾಣ್ತದೆ. ಫಸ್ಟ್ 3 ಮ್ಯಾಚ್ ಏನು ನಾವು ವಿನ್ ಆದ್ವಲ್ಲ, ಅದರಲ್ಲಿ 1 ಮ್ಯಾಚ್ ಮಾತ್ರ ಟು ಆನ್ ಎಕ್ಸ್ಟೆಂಟ್ ಐರ್ಲೆಂಡ್ ವಿರುದ್ಧ ಒಂದು ರೇಂಜಿಗೆ ಓಕೆ ಆರಾಮದಾಯಕವಾಗಿ ವಿಜಯ ಸಾಧಿಸಿದರು. ಬಟ್ ನಮ್ಮ ಪಾಕಿಸ್ತಾನ, ನಮ್ಮ ನೇಬರ್ ಪಾಕಿಸ್ತಾನದ ವಿರುದ್ಧ ಮತ್ತು USA ವಿರುದ್ಧ, ಎಸ್ಪೆಷಲಿ ಪಾಕಿಸ್ತಾನ ವಿರುದ್ಧ ಇನ್ನೇನು ಹೋಯ್ತಂತವೇ ಅಂದ್ಕೊಂಡದ್ದು. ಯಾಕಂತಂದರೆ ಭಾರತ ಹೊಡೆದದ್ದು 119 ರನ್ನು. ಅವರು 47 ಬಾಲ್ಗೆ 47 ರನ್ ತೆಗಿಬೇಕಿತ್ತಷ್ಟೇ. ಪಾಕಿಸ್ತಾನಕ್ಕೆ 1 ಪಾಯಿಂಟ್ ಆಫ್ ಟೈಮಲ್ಲಿ 8 ವಿಕೆಟ್ ಕೈಯಲ್ಲಿತ್ತು. ಅದಾದಮೇಲೆ ಅವರು ಮ್ಯಾಚ್ ಸೋತರು 6 ರನ್ನಿಂದ. ಓನ್ಲಿ ಪಾಕಿಸ್ತಾನ್ ಕುಡ್ ಲೂಸ್ ಲೈಕ್ ದ್ಯಾಟ್. ಅದಾದಮೇಲೆ USA ವಿರುದ್ಧ ಸಹ ಹಾಗೆ ಆರಾಮವಾಗಿ ವಿಜಯ ಸಾಧಿಸಲಿಲ್ಲ. ನೇತ್ರವಲ್ಕರ್ ಅವರು ಏನು ನಮ್ಮದು ಚೇಸಿಂಗ್ ಸ್ಟಾರ್ಟ್ ಆದಾಗ ನಮ್ಮ ಕೊಹ್ಲಿ ಅವ್ರನ್ನ ಫಸ್ಟ್ ಬಾಲ್ ಔಟ್ ಮಾಡಿದರು. ಈವನ್ ರೋಹಿತ್ ಶರ್ಮಾ ಅವರು 2 ರನ್ನಿಗೆ ಔಟ್ ಆದರು. ಭಯಂಕರ ಸೆಟ್ ಬೇಕಾಗಿತ್ತು. ಆ್ಯಂಡ್ ಈವನ್ ಪಂತ್ ಅವರು 18 ರನ್ ಹೊಡೆದು ಔಟ್ ಆದರು. 1 ಪಾಯಿಂಟ್ ಆಫ್ ಟೈಮಲ್ಲಿ ಆಫ್ಟರ್ 10 ಓವರ್ಸ್ ಇದು ರನ್ ಕಂಪ್ಯಾರಿಸನ್ ಮಾಡಿ ನೋಡಿದಾಗ USA ನಮ್ಮಕ್ಕಿಂತ ಮುಂದೆ ಇತ್ತು. 10 ಓವರಲ್ಲಿ ನಾವು ಭಾರಿ ಒದ್ದಾಡ್ತಿದ್ದೆವು. ಕೊನೆಗೆ ಅಂತೂ ಇಂತೂ 7 ವಿಕೆಟ್ಗಳ ಜಯ ಸಾಧಿಸಿತು ಭಾರತ. ಸ್ಕೈ ಮತ್ತು ದೂಬೆ ಅವರು ಚೆಂದ ಮಾಡಿ ಆಡಿದರು. ಇವತ್ತು ಅದೇ ಥರದ ಪರ್ಫಾರ್ಮೆನ್ಸ್ ಕೊಟ್ಟರೆ ಆಗೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಈಗ ನಡೀತಾ ಇರುವಂಥ ನಮ್ಮ ಸೂಪರ್ 8 ಪಂದ್ಯಗಳೆಲ್ಲ ವೆಸ್ಟ್ ಇಂಡೀಸಲ್ಲಿ ನಡೀತಾ ಇರೋದು. USAಗೆ ನಮಸ್ಕಾರ ಅಂತ ಹೇಳಿದರು. ವೆಸ್ಟ್ ಇಂಡೀಸ್ ಪಿಚ್ಗಳು USA ಪಿಚ್ ಥರ ಬೌಲರ್ ಫ್ರೆಂಡ್ಲಿ ಅಲ್ಲ, ಬ್ಯಾಟ್ಸ್ಮನ್ ಫ್ರೆಂಡ್ಲಿ, ಅಂದರೆ T20ಗೆ ಯೋಗ್ಯವಾಗಿರುವಂಥ ಪಿಚ್ಗಳನ್ನು ಮಾಡಿದ್ದಾರೆ. ಸೊ ಆ ದೃಷ್ಟಿಕೋನದಿಂದ ನೋಡಿದಾಗ ನಾವು ಹೈ ಸ್ಕೋರಿಂಗ್ ಗೇಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ 160-170 ಸ್ಕೋರ್ ಆದರೂ ಎಕ್ಸ್ಪೆಕ್ಟ್ ಮಾಡಲೇಬೇಕು.
ವೆಸ್ಟ್ ಇಂಡೀಸ್ ಪಿಚ್ಗಳಲ್ಲಿ. ಆ್ಯಂಡ್ ಅಲ್ಲಿ ರಾಶಿದ್ ಖಾನ್ ಇವರೆಲ್ಲ ಇದ್ದಾರೆ. ನಮ್ಮ ಬೌಲಿಂಗ್ ಏನು ತೊಂದರೆ ಇಲ್ಲ ಆಯಿತಾ, ಬೌಲಿಂಗ್ ಸೂಪರಾಗೇ ಉಂಟು, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇವತ್ತು ಕುಲ್ದೀಪ್ ಯಾದವ್ ಅವರು ಆಡಬೇಕು ಅಂತ. ಆಲ್ರೆಡಿ 4 ಸೀಮರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಹಾರ್ದಿಕ್ ಪಾಂಡ್ಯ. 4 ಸೀಮರ್, ಬುಮ್ರಾ, ಹರ್ಷದೀಪ್ ಸಿಂಗ್, ಸಿರಾಜ್ ಮತ್ತು ಹಾರ್ದಿಕ್ ಪಾಂಡ್ಯ, ಮತ್ತೆ ಲೆಕ್ಕ ಬರ್ತಿಗೆ ದೂಬೆ ಅವರು ಇದ್ದಾರೆ. ಸೊ ಅಷ್ಟು ಸೀಮರ್ಸ್ ಇರುವಾಗ ಸಿರಾಜ್ ಅವ್ರನ್ನ ಕೂರಿಸಿ ಕುಲ್ದೀಪ್ ಯಾದವ್ ಅವ್ರನ್ನ ತಂಡಕ್ಕೆ ಕರ್ಕೊಂಬರಬೇಕು ಆ್ಯಸ್ ಅ ಪ್ರೈಮ್ ಸ್ಪಿನ್ನರ್ ಅಂತ ನನಗೆ ಅನ್ನಿಸ್ತಾ ಇರೋದು. ಯಾಕೆಂತಂದರೆ ಆ್ಯಂಡ್ ಕೆಲವರು ಹೇಳ್ತಾರೆ ಚಾಹಲ್ಗೆ ಚಾನ್ಸ್ ಸಿಗೋದಿಲ್ಲ, ಅವರು 15 ಮೆಂಬರ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗಿರೋದು ಅಷ್ಟಕ್ಕೆ ಖುಷಿ ಪಡಬೇಕು, ಅವರಿಗೆ ಚಾನ್ಸ್ ಸಿಗೋದಿಲ್ಲ. ಯಾಕೆ ಅಂತ ಹೇಳ್ತೇನೆ. ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್. ನೀವು ನನ್ನ ಥರ, ನಾನು ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಬೌಲರ್ಸ್ ಸ್ಪಿನ್ ಮಾಡಿದಾಗ ಎಂತಾಗ್ತದೆ, ರೆಗ್ಯುಲರ್ ನಾರ್ಮಲ್ ಬೌಲರ್ಸ್ ಅಂದರೆ ಲೆಗ್ ಸ್ಪಿನ್ನರ್ಸ್ ಅಲ್ಲ, ನಾರ್ಮಲ್ ಆಫ್ ಸ್ಪಿನ್ ಹಾಕ್ತಾರಲ್ಲ, ಅವರು ಬಾಲ್ ಹಾಕಿದಾಗ ಎಂತಾಗ್ತದೆ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನಿಗೆ ಅವೇ ಆಗ್ತದೆ, ಅದು ಹೊರಗಡೆ ಹೋಗ್ತದೆ, ಕರೆಕ್ಟಾಗಿ ಒಳಗಡೆ ಬರೋದಿಲ್ಲ. ಆ್ಯಂಡ್ ಈ ಕಡೆ ನೀವು ಅವರನ್ನು ಹಾಕ್ಕೊಂಡ್ರೆ, ಚಾಹಲ್ ಅವರು ರೈಟ್ ಹ್ಯಾಂಡ್ ಬೌಲರ್, ಲೆಫ್ಟ್ ಹ್ಯಾಂಡ್ ಅಲ್ಲ ರೈಟ್ ಹ್ಯಾಂಡ್ ಬೌಲರ್, ಕರೆಕ್ಟ್ ಅಂತೆ, ಆಫ್ ಆಯಿತು. ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್. ಆಗೇಂತಾಗ್ತದೆ, ಅವರು ರೈಟ್ ಹ್ಯಾಂಡಲ್ಲಿ ಲೆಗ್ ಸ್ಪಿನ್ ಹಾಕಿದಾಗ ಮತ್ತೆ ಪುನಃ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನಿಗೆ ಅದು ಅವೇ ಆಗ್ತದೆ. ಸೊ ಓವರ್ ಆಲ್ 1 ಡೈಮೆನ್ಷನ್ ಸ್ಪಿನ್ ಬೌಲಿಂಗ್ ಥರ ಆಗ್ತದೆ. ಲೆಫ್ಟ್ ಹ್ಯಾಂಡ್ ಆಫ್ ಸ್ಪಿನ್ನರ್ಸು ಅವೇ ಹಾಕೋದು, ರೈಟ್ ಹ್ಯಾಂಡ್ ಲೆಗ್ ಸ್ಪಿನ್ನರ್ ಕೂಡ ಅವೇ ಹಾಕೋದು. ಸೊ ಆದ್ದರಿಂದ ಕುಲ್ದೀಪ್ ಯಾದವ್ ಅವ್ರನ್ನ ಹಾಕೊಂಡ್ರೆ ಏನಾಗ್ತದೆ, ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್, ಚೈನಾ ಮ್ಯಾನ್ ಅಥವಾ ಲೆಗ್ ಸ್ಪಿನ್ನರ್ ಅಂತ ಹೇಳ್ಬೋದು, ಲೆಫ್ಟ್ ಆರ್ಮ್ ಸ್ಪಿನ್ನರ್. ಸೊ 2 ಲೆಫ್ಟ್ ಹ್ಯಾಂಡ್ ಟಿಪಿಕಲ್ ಆಫ್ ಸ್ಪಿನ್ನರ್ಸ್ ಲೈಕ್ ಅಕ್ಷರ್ ಪಟೇಲ್ ಮತ್ತು ಇವರು ಯಾರು ರವೀಂದ್ರ ಜಡೇಜಾ ಹೊರಗಡೆ ಹಾಕ್ತಾರೆ ಬಾಲನ್ನು, ಆ್ಯಂಡ್ ಲೆಫ್ಟ್ ಆರ್ಮ್ ಲೆಗ್ ಸ್ಪಿನ್ನರ್ ಅಥವಾ ಚೈನಾ ಮ್ಯಾನ್ ಕುಲ್ದೀಪ್ ಯಾದವ್ ಅವರು ಒಳಗೆ ತಗೊಂಬರ್ತಾರೆ ಬಾಲನ್ನು. ಸೊ ಆದ್ದರಿಂದ ವೆರೈಟಿ ಸಿಗ್ತದೆ. ಆ್ಯಂಡ್ ವೆಸ್ಟ್ ಇಂಡೀಸ್ ಪಿಚ್ಚಲ್ಲಿ ಸ್ವಲ್ಪ ಬಾಲ್ ಸ್ಪಿನ್ ಆಗೋದ್ರಿಂದಾಗಿ ನನಗೆ ಕುಲ್ದೀಪ್ ಯಾದವ್ ಅವರು ಟೀಮಲ್ಲಿ ಬಂದರೆ ಭಾರಿ ಖುಷಿ ಆಗ್ತಿದೆ. ಆ್ಯಂಡ್ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಲಿಕ್ ಆಗಲೇಬೇಕು. ಓಕೆ, ಇನಫ್ ಈಸ್ ಇನಫ್. ಗ್ರೂಪ್ ಸ್ಟೇಜಲ್ಲಿ ಎಂತ ಸಹ ಆಡಲಿಲ್ಲ, ಲಿಟ್ರಲಿ ಏನೂ ಆಡಲಿಲ್ಲ. ಸ್ವಲ್ಪ ಆನೆಸ್ಟಾಗಿ ಹೇಳಬೇಕು, ಏನೂ ಆಡಲಿಲ್ಲ, 0 ಕಾಂಟ್ರಿಬ್ಯೂಷನ್ ಫ್ರಮ್ ಕೊಹ್ಲಿ. ಸೊ ಅವರು ಸೂಪರ್ 8ಅಲ್ಲಿ ಅವರು ಮುಂದೆ ಬಂದು ಇಲ್ಲ ಮಾರ, ಈಗ ದಿಸ್ ಈಸ್ ಮೈ ಟೈಮ್ ಅಂತೇಳಿ ಅವ್ರು ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ಇವತ್ತು ಇಂಡಿಯಾ ವಿನ್ ಆಗ್ತದೆ, ನೋ ಮ್ಯಾಟರ್ ವಾಟ್. ಇವತ್ತು ಇಂಡಿಯಾ ವಿನ್ ಆಗ್ತದೆ. ಅಫ್ಘಾನಿಸ್ತಾನ ಎಂಥದೇ ಫೈಟ್ ಕೊಡ್ಬೋದು, ಎಂಥದೇ ಒಂದು ಒಳ್ಳೆ ಹೆಸರು ಮಾಡಿರ್ಬೋದು T20 ಕ್ರಿಕೆಟಲ್ಲಿ, ಇತ್ತೀಚೆಗೆ ಒಳ್ಳೊಳ್ಳೆ ಕ್ರಿಕೆಟ್ ಆಡ್ತಿದ್ದಾರೆ. ಬಟ್ ಸ್ಟಿಲ್ ಸೂಪರ್ 8 ಅಂತೆಲ್ಲ ಬಂದಾಗ ಇಂಡಿಯಾ ವಿನ್ ಆಗ್ತದಪ್ಪ. ದೇರ್ ಈಸ್ ನೋ ಕಾಂಪಿಟೇಷನ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಇಷ್ಟ ಆಗಿ ಸಹ ಅಫ್ಘಾನಿಸ್ತಾನ ವಿನ್ ಆದರೆ ನನಗೆ ಇದು ಬಿಗ್ಗೆಸ್ಟ್ ಅಪ್ಸೆಟ್ ಅಂತವೇ ಅನಿಸೋದು. ಬಿಕಾಸ್ ಬ್ಯಾಲೆನ್ಸ್ ಅಂತೆಲ್ಲ ನೋಡಿದಾಗ ನಮ್ಮದು ವಾಟರ್ಶ್ ಬ್ಯಾಲೆನ್ಸ್ ಟೀಮ್. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗಲ್ಲಿ ಇಷ್ಟು ಒಳ್ಳೆ ಕ್ಲಿಕ್ ಆಗ್ತಿರೋದು, ಅದು ಇನ್ನೂ ಸಹ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ನಮ್ಮ ಭಾರತ ತಂಡಕ್ಕೆ. ನಿಮಗೆಂತ ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಸಹ ಇವತ್ತು ಭಾರತ ವಿನ್ ಆಗ್ತದೆ ಅಂತವೇ ಅನ್ನಿಸ್ತದೆ. ಐ ಆಮ್ ಡ್ಯಾಮ್ ಶೋರ್ ಅಲ್ವಾ? ಭಾರತ ಸೋಲ್ತದೆ ಅಂತ ನಿಮಗೆ ಯಾರಿಗಾರು ಅನ್ನಿಸ್ತಾ ಉಂಟಾ? ಕಮೆಂಟ್ ಸೆಕ್ಷನಲ್ಲಿ ಎಸ್, ಯುದ್ಧ ಸ್ಟಾರ್ಟ್ ಆಗಲಿ. ಸರಿಯಾಗಿ ಅದು ಬರುವ ಮ್ಯಾಚ್ ಮುಗಿದುಕೊಳ್ಳಿ, ಸಿಗ್ತೇನೆ. ನಮಸ್ಕಾರ.